ಪ್ರಶ್ನೆ ಪತ್ರಿಕೆ 1 2024-25ನೇ ಸಾಲಿನ 1ನೇ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರ 8 ಮಾರ್ಕ್ಸಿಂದ ಇರುತ್ತೆ. 8 × 1 = 8 ಅಂತ ಬರುತ್ತೆ. ಅಂದ್ರ ಪ್ರತಿಯೊಂದು ಏನಾಗುತ್ತೆ ಅಂದ್ರ 1 ಮಾರ್ಕ್ಸಿನ ಪ್ರಶ್ನೆಯನ್ನ ಹೊಂದಿರುತ್ತದೆ. ಈ ರೀತಿಯಾಗಿ ಒಂದು 8 ಪ್ರಶ್ನೆಗಳೇ ಇರ್ತಾವ. 4 ಆಪ್ಷನ್ಸ್ ಗಳಿರ್ತಾವ, A, B, C, D. ಇದರಲ್ಲಿ ಸರಿಯಾದದನ್ನ ಆರಿಸಿ ನಾವೇನು ಮಾಡಬೇಕು, ಬರಿಬೇಕು ಅಂತ. ಹಾಗಾದ್ರ ಈ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಇದೇ ಮಾಡೋದಲ್ಲಿ ಏನಿರುತ್ತೆ, ಪ್ರಶ್ನೆಗಳೇ ಇರುತ್ತವು. ಇವನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರ ನಾಳೆ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರ ಕೊಡ್ಲಿಕ್ಕೆ ಬರುತ್ತೆ. ಈ ನಂಬರ್ ಅಷ್ಟೇ ಬದಲು ಮಾಡಿರ್ತಾರ ಅವ್ರು. ಇದ್ರ ಬಿಟ್ಟು ನಮ್ಮ ಗಣಿತದಲ್ಲಿ ಏನಾಗಲ್ಲಪ್ಪ ಅಂದ್ರ ವಿಶೇಷವಾಗಿ ಹಂಗೇನು ಬದಲಾವಣೆ ಇರಲ್ಲ. ಇಲ್ಲಿ ನಾವು 7, 23 ಅಂತ ತಗೊಂಡಿವಿ. ಅವರು ಇಲ್ಲಿ ಮತ್ತೊಂದು ತಗೋಬಹುದು ಅಷ್ಟೇ. ಅದನ್ನ ತಗೊಂಡು ಎಕ್ಸದ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿರುತ್ತೆ. ಹಾಗಾದ್ರ ಪ್ರಶ್ನೆ ನಂಬರ್ 1, ಸರಿಯಾದವುಗಳನ್ನು ಆರಿಸಿ ಬರೆಯಿರಿ ಅಂತ 8 × 1 8. 1ನೇ ಪ್ರಶ್ನೆ ಏನ್ ಕೊಟ್ರು, ಸಮಾಂತರ ಶ್ರೇಣಿಯಲ್ಲಿ 7, x, 23 ಆದರೆ ಎಕ್ಸ್ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ತಾನ. ಎಕ್ಸದ ಬೆಲೆ ಅಂದ್ರ ಎಕ್ಸ್ ಇಲ್ಲಿ ಅಂದ್ರ ಮಧ್ಯ ಬಿಂದು ಅಂತ. ಎಕ್ಸ್ ಅನ್ನುವಂಥದ್ದು ಏನಾಗತ್ತೆ, ಮಧ್ಯ ಬಿಂದು ಆಗತ್ತೆ. ಎಕ್ಸದ ಬೆಲೆ ಕಂಡು ಹಿಡಿಬೇಕು ಅಂತಂದ್ರ ನಾವು ಆಪ್ಷನ್ಸ್ ನಲ್ಲಿ ಇದ್ದೀವಿ ಅಂದ್ರ ನೇರವಾಗಿ ಬಿಡಿಸಬಹುದು. 7, 23 ಕೂಡಿಸ 30 ಆಗತ್ತೆ. 30ಕ್ಕ 2ರಿಂದ ಭಾಗಿಸಿದ್ರೆ ಎಷ್ಟು ಬಂತು, 15 ಬಂತು ಅಂತ. ಇವಾಗ ನಿಮಗ ಕಲೆ ಹೊತ್ನಾಗ ಸೂತ್ರ ಹೇಳಿದ್ದೆ ನಾನು, A = A + B / 2 ಅಂತ ಬರೆಸಿದ್ದೆ ಮೊನ್ನೆ ಬಿಡಿಸ್ತಾ ಹೊತ್ನಾಗ, ಹೌದಲ್ಲ. ಅವಾಗ ಏನ್ ಮಾಡಿದೆವು ಅಂದ್ರ 7 ಅನ್ನ ತಗೊಂಡಿದೀವಿ. ಅಂದ್ರ x = 7 + 23/2. 7, 23 ಕೂಡಿಸಿದ್ರ 30. ಅದಕ್ಕ 2ರಿಂದ ಭಾಗಿಸ್ಬೇಕು. 2 1 2 1 2 5 ಎಷ್ಟಾಗತ್ತೆ ಇಲ್ಲಿ, 15. ಅಂದ್ರ ಆಪ್ಷನ್ಸ್ ಯಾವ್ದು ಸರಿ ಆಗತ್ತೆ, ಸಿ ಆಪ್ಷನ್ ಸರಿ ಆಗತ್ತೆ. ಇದನ್ನ ಹೆಂಗ್ ಬರೀಬೇಕು ಅಂತಂದ್ರ ಸಿ ಅಂತ ಬರೋದು, ಅಲ್ಲಿ ಎಷ್ಟು ಉತ್ತರ ಕೊಟ್ಟಾರ ಅಷ್ಟು ಉತ್ತರ ಬರೀಬೇಕು ಅಂತ. ಈ ರೀತಿಯಾಗಿ ಉತ್ತರವನ್ನಲ್ಲಿ ಬರೀಬೇಕು. ಇಷ್ಟೆಲ್ಲ ಬಿಡಿಸೋದ ಅವಶ್ಯಕತೆ ಇರಲ್ಲ. ಯಾಕಂದ್ರ ಆಪ್ಷನ್ಸ್ ನಾಗ ಇರ್ತೀವಲ್ಲ, ಇದನ್ನ ರಫ್ ನಲ್ಲಿ ಮಾಡ್ಕೋಬೇಕು ಅಥವಾ ನೀವು ಓರಲ್ ಆಗಿ ಬಿಡಿಸಿದ್ರು ಬರುತ್ತೆ. 7, 23 35. 30ಕ್ಕ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, 15 ಆಗತ್ತೆ. ಆಪ್ಷನ್ ಸಿ ಅಂತ ನೀವು ಡೈರೆಕ್ಟ್ ಆಗಿ ಬರೋದು, ಅದ್ರ ಮುಂದೆ 15 ಅಂತ ಬರೀಬೇಕು. ಗೊತ್ತಾಗತ್ತಲ್ಲ, ಬರ್ಕೊಡ್ರಿ. 2ನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳ್ತಾನೆ. ಮೂಲ ಬಿಂದು ಅಂದ್ರ ಗ್ರಾಫ್ ಅಂತ ಅರ್ಥ. ನಿರ್ದೇಶಾಂಕ ಅಂತ ಬರುತ್ತಲ್ಲ, ಇದು ಗ್ರಾಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಮೂಲ ಬಿಂದು ಅಂತಂದ್ರ ಇಲ್ಲಿ ನಮ್ಗ ಮೂಲ ಬಿಂದು ಯಾವ್ಯಾವ ಅನ್ನೋದು ಗೊತ್ತಾಗತ್ತೆ. ಇದು y' ರೇಖೆ ಅಂತ ಇರ್ಲಿ, ಇದು x' ರೇಖೆ ಅಂತ ಇರ್ಲಿ. ಇವೆರಡೂ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತಾವ ಅಂತ ತಿಳ್ಕೊಳ್ಳೋಣ, ಹೌದಾ. ಮೂಲ ಬಿಂದು ಅಂದ್ರ ಇಲ್ಲಿದಿಂದನೇ ಚಾಲು ಅಲ್ಲ. ಹಾಗಾದ್ರ x' ತಗೊಂಡ್ರ ಅದರ ಮೂಲ ಬಿಂದು ಎಷ್ಟಾಗತ್ತೆ, 0. y ಮತ್ತು y' ತಗೊಂಡ್ರ ಅದರ ಮೂಲ ಬಿಂದು ಎಷ್ಟಾಗತ್ತೆ, ಇಲ್ಲಿ 0 ಅಂತ. ಅಂದ್ರ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು ಅಂತಂದ್ರ 0 ಮತ್ತು 0 ಅಂತ. ಆದ್ದರಿಂದ ಉತ್ತರ A 0, 0 ಅಂತ. ಗೊತ್ತಾಯ್ತಾ. ಇದು ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಆಪ್ಷನ್ಸ್ ಯಾವ್ದಾಗತ್ತೆ, ಎ ಆಪ್ಷನ್ ಆಗತ್ತೆ, 0, 0 ಅಂತ. ಇಲ್ಲಿ 3ನೇ ಪ್ರಶ್ನೆ, ದತ್ತ ಆಕೃತಿಯಲ್ಲಿ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಛೇದಿಸಿದಾಗ ಬರುವ ಪರಿಹಾರಗಳು. ಇದು ಒಂದು ರೇಖಾತ್ಮಕ ಸಮೀಕರಣ, ಇದು ಒಂದು ರೇಖಾತ್ಮಕ ಸಮೀಕರಣದ ಜೋಡಿಗಳು. ಅವೆರಡು ಛೇದಿಸುವಂತಂದ್ರ
ಎಷ್ಟು ಉತ್ತರಗಳು ಬರ್ತಾವಂದ್ರ 2 ಉತ್ತರಗಳು ಬರ್ತವೆ. ಯಾಕಂದ್ರ 2 ಅಕ್ಷರಗಳು ಇರ್ತಾವಲ್ಲಿ. ಹಿಂದೆ ನೋಡಿರಿ ನೀವು 2x + 3y = 7. ಅದೇ ರೀತಿಯಾಗಿ x + 4y = 9. ಇಂಥ ಸಮೀಕರಣ ತಗೊಂಡ್ರ x ದ ಬೆಲೆ ಒಮ್ಮೆ ಕಂಡು ಹಿಡಿದ್ರಿ, ಆ ನಂತರ y ದ ಬೆಲೆ ಒಂದು ಕಂಡು ಹಿಡಿದ್ರಿ ನೀವು, ಹೌದಲ್ಲ? ಹಾಗಾದ್ರ 2 ರೇಖೆಗಳು ಅಂದ್ರ ಇದು ಒಂದು ಸಮೀಕರಣ, ಇದು ಒಂದು ಸಮೀಕರಣ. ಇವೆರಡು ಸಮೀಕರಣಗಳು ಛೇದಿಸಿದಾಗ ಎಷ್ಟು ನಮಗ ಪರಿಹಾರಗಳು ಸಿಗ್ತಾವ ಅನ್ನಂಗ ಐತಲ್ಲಿ 2 ಪರಿಹಾರಗಳು ಸಿಗ್ತಾವ. ಆದ್ದರಿಂದ ಉತ್ತರ ಯಾವ್ದಾಗುತ್ತೆ ಅಲ್ಲಿ? ಸಿ ಆಗುತ್ತೆ ಅಂತ. ಆದ್ದರಿಂದ ಆಪ್ಷನ್ 1 ಅಲ್ಲ, ಬಿ ಅಲ್ಲ, ಅಥವಾ ಆಪ್ಷನ್ ಎ ಅಲ್ಲ, ಆಪ್ಷನ್ ಯಾವ್ದಾಗುತ್ತೆ? ಸಿ ಅಂತ ಬರೀಬೇಕು. ಸೊ ಇಸ್ ದೇರ್ ಫೋರ್ ಆಪ್ಷನ್ ಸಿ 2. ಕೊಟ್ಟಿರುವ ಆಕೃತಿ ಅಥವಾ ತ್ರಿಭುಜದ ಎಬಿಸಿಯಲ್ಲಿ ಡಿಇ ಸಮಾಂತರ ಬಿಸಿ ಅಂತ ಕೊಟ್ಟಾರ. ಈ ಡಿಇ ರೇಖೆ ಏನದಲ್ಲ, ಈ ರೇಖೆ ಬಿಸಿ ರೇಖೆಗೆ ಸಮಾಂತರವಾಗಿದೆ ಅಂತ ಹೇಳಿದ್ರು. ಅಂದ್ರ ತೇಲ್ಸ್ ಪ್ರಮೇಯ ಅಂತ ಬರುತ್ತಲ್ಲ, ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಕರಿತೀವಿ. ಎಡಿ ಅಪಾನ್ ಬಿಡಿ ಅಂತ ಕೊಟ್ಟಾರ. ಎಡಿ ಅಪಾನ್ ಬಿಡಿ ಅಂತ ಇದು ಅವ್ರು ಹೆಂಗ್ ತಗೊಂಡಾರ ಅದೇ ರೀತಿಯಾಗಿ ಇಲ್ಲಿ ನಾವು ಬರೀಬೇಕು. ಇಲ್ಲಿ ಎಡಿ ಅಪಾನ ಎ ಬಿ ಅಂತ ತಗೊಂಡ್ರ ನಾವು ಎ ಇ ಅಪಾನ ಎ ಸಿ ಅಂತ ತಗೋತಿದ್ದೆವು. ಅವರು ಎಡಿ ತಗೊಂಡು ಬಿಡಿ ತಗೊಂಡಾರ. ಎಡಿ ತಗೊಂಡು ಬಿಡಿ ತಗೊಂಡಾರ ಅಂದ್ರ ನಾವು ಎ ಇ ತಗೊಂಡು ಏನ್ ತಗೋಬೇಕು? ಇ ಸಿ ತಗೋಬೇಕು. ಹಾಗಾದ್ರೆ ಇಲ್ಲಿ ಅದು ಬರೀಬೇಕು. ಆದ್ದರಿಂದ ಇದ್ರಾಗ ಎ ಇ ಅಪಾನ ಇ ಸಿ ಎಲ್ಲಿದ? ಇದು ಅಲ್ಲ. ಎ ಇ ಅಪಾನ ಎ ಸಿ ಅದ, ಅಲ್ಲಿದು. ಎಡಿ ಅಪಾನ ಎ ಬಿ ಇದನ್ನು ಅಲ್ಲ. ಡಿ ಇ ಅಪಾನ ಬಿ ಸಿ ಆಗತ್ತೆ, ಇದು ಉತ್ತರ ಅಲ್ಲ. ನಮಗ ಉತ್ತರ ಎ ಇ ಅಪಾನ ಎ ಸಿ ಅಂತ. ಆದ್ದರಿಂದ ಡಿ ಅಂತ ಬರೋದು ಎ ಇ ಅಪಾನ ಇ ಸಿ ಅಂತ ಬರೀಬೇಕು. ಬಾಹ್ಯ ಬಿಂದುವಿನಿಂದ ಅಂತ ಹೇಳಕತ್ತ ನಾವು, ಅಂದ್ರ ಹೊರಗಡೆ, ವೃತ್ತದ ಹೊರಗಡೆ ಒಂದು ಬಿಂದು, ಅದರಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂತ ಕೇಳಿದ್ರು ಅವ್ರು. ಅಂದ್ರ ಈ ತರನಾಗಿ ಒಂದು ವೃತ್ತ, ಇದರ ಹೊರಗಡೆ ಒಂದು ಬಿಂದು ಅದು. ಈ ಬಿಂದುವಿನಿಂದ ಅಂದ್ರ ಎ ಬಿಂದುವಿನಿಂದ ವೃತ್ತಕ್ಕ ಎಷ್ಟು ಸ್ಪರ್ಶಕಗಳು ಎಳಿಬಹುದು ಅಂತ ಕೇಳ್ತಾರ ಅವ್ರು. ಎಷ್ಟು ಸ್ಪರ್ಶಕಗಳು ಎಳಿಬಹುದು? 2 ಸ್ಪರ್ಶಕಗಳು ಎಳಿಲಿಕ್ಕೆ ಬರುತ್ತೆ. ಇದೇ ಪ್ರಶ್ನೆ ವೃತ್ತದ ಒಳಗಡೆ ಒಂದು ಬಿಂದು ಅದಂತ ಕೊಟ್ರ, ಹಿಂಗ್ ಕೊಟ್ಟಿದ್ರ ಸ್ಪರ್ಶಕಗಳು ಎಳಿಲಿಕ್ಕೆ ಬರಲ್ಲ ಅಂತ ಹೇಳ್ಬೇಕು, ವೃತ್ತದ ಒಳಗಿತ್ತಂದ್ರ. ಇನ್ನ ವೃತ್ತದ ಮೇಲ್ಗಡೆ ಇತ್ತು ಅಂತ ತಿಳ್ಕೊರಿ, ಪರದೆ ಮೇಲೆ ಇತ್ತಂದ್ರ ಎಷ್ಟು ಬರ್ತವಲ್ಲಿ? 1 ಬರುತ್ತೆ. ವೃತ್ತದ ಮ್ಯಾಲ ಇತ್ತು ಅಂದ್ರ ಒಂದೇ ಒಂದು ಸ್ಪರ್ಶಕ ಎಳಿಲಿಕ್ಕೆ ಬರುತ್ತೆ. ಇದಕ್ ವೃತ್ತದ ಮ್ಯಾಲ ಆ ಬಿಂದು ಇತ್ತು ಅಂದ್ರ, ವೃತ್ತದ ಒಳಗಡೆ ಇತ್ತು ಅಂದ್ರ ಬರಲ್ಲ, ವೃತ್ತದ ಹೊರಗಿತ್ತು ಅಂದ್ರ 2. ಆದ್ದರಿಂದ ನಿಮಗ್ ಕೊಟ್ಟಿದ್ದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಹೊರಗಿನ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತಂದ್ರ ಇದು ಒಂದು, ಇದು ಒಂದು. ಎಷ್ಟಾಗುತ್ತೆ? 2 ಆಗುತ್ತೆ. ಆದ್ದರಿಂದ ಉತ್ತರ ಆಪ್ಷನ್ ಬಿ ಎಷ್ಟು ಅಂದ್ರ 2. ಪದೋಕ್ತಿಯಲ್ಲಿ ಇದು ಒಂದು ಬಹುಪದೋಕ್ತಿ. ಇದರೊಳಗ ಗರಿಷ್ಠ ಘಾತಾಂಕ ಅಂತ ಕೇಳ್ತಾನ. ಅತಿ ಹೆಚ್ಚಿನ ಘಾತಾಂಕ ಎಷ್ಟಾಗತ್ತೆ? ಇಲ್ಲಿ 4 ಆಗತ್ತೆ, 3 ಅಲ್ಲ. ಇದಕ್ಕಂತರೂ ಘಾತಾಂಕ ಇಲ್ಲ. ಇದಕ್ಕ x ಘಾತ 3 ಅದ, x ಘಾತ 4 ಅದ. ಅತಿ ಹೆಚ್ಚಿನ ಘಾತಾಂಕ ಎಷ್ಟಾಗತ್ತೆ? ಇಲ್ಲಿ 4 ಆಗತ್ತೆ. ಈ ಮಾಡಲ್ದಾಗ ಬಹಳ ಸಲ ಪ್ರಶ್ನೆಗಳನ್ನ ಕೇಳ್ಯಾರ ಅವ್ರು. ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತಾಂಕ ಬರೆಯಿರಿ ಅಂತ ಹೇಳಿರ್ತಾನ. ಇಂಥದ್ ಬಹುಪದೋಕ್ತಿ ಇತ್ತು ಅಂದ್ರ ಅತಿ ಹೆಚ್ಚ ಎಕ್ಸ್ ದ ಮೇಲೆ ಯಾವ ನಂಬರ್ ಬಂದಿರ್ತ ನೋಡ್ರಿ, ಅದನ್ನ ನೋಡ್ಬೇಕು. ಅದು ಇದ್ರಾಗ ಆಪ್ಷನ್ಸ್ ನಾಗ ಇರುತ್ತೆ. ಇಲ್ಲಿ ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 7, ಆಪ್ಷನ್ ಡಿ 0 ಅಂತ ಕೊಟ್ಟಾರ. ಹಾಗಾದ್ರ ಇದರಲ್ಲಿ ಸರಿ ಉತ್ತರ ಆಪ್ಷನ್ ಎ ಎಷ್ಟಾಗತ್ತೆ? 4 ಅಂತ. ಆ ನಂತರ 7ನೇದ್ದು. ಇಲ್ಲಿ 7ನೇ ಪ್ರಶ್ನೆ ಏನ್ ಕೊಟ್ರು ಅಂದ್ರ 156ರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳ್ತಾರ ಅವ್ರು.
ಇದು ನಂಬರ್ ಬದಲಾಗುತ್ತೆ. ಈ ರೀತಿಯಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಈ ಪ್ರಶ್ನೆಯನ್ನ ಕೇಳಿದ್ದು. 210, 250, 120 ಹಿಂಗ್ ಕೇಳ್ತಾರ ಅವ್ರು. ಇದರದ್ದು ಅವಿಭಾಜ್ಯ ಅಪವರ್ತನಗಳು ಬರೀರಿ ಅಂದಿರ್ತಾರ ಅವ್ರು. ಕೊಟ್ಟಿರ್ತಾರೆ ಇಲ್ಲೊಂದು ನಂಬರ್. ಇದು ಹೆಂಗ ಬಿಡಿಸ್ತೀವಿ, ಆ ಉಳ್ಕಿದ್ದು ಆ ರೀತಿಯಾಗಿ ಕೊಟ್ಟಿದ್ರ ಇದೇ ಮಾಡಲ್ದಾಗ ಆ ಲೆಕ್ಕ ಬಿಡಿಸ್ಬೇಕು ಅಷ್ಟೇ. ಅವಿಭಾಜ್ಯ ಅಂದ್ರ ಭಾಜ್ಯ ಹೋಗ್ಲಾರ ಸಂಖ್ಯೆಗಳು ಮತ್ತು ನಮ್ಮ ಮಗ್ಗಿಯೊಳಗ ಇರಬಾರದು ಅಂತ ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಇದನ್ನ ಬಿಡಿಸ್ಬೇಕು ಅಂತಂದ್ರ ಏನ್ ಮಾಡ್ಬೇಕು, ನೀವು ಕಚ್ಚಾ ಇರುತ್ತಲ್ಲ ನಿಮ್ಗಲ್ಲಿ, ಅದರಲ್ಲಿ 156 ಅಂತ ಬರ್ಕೋಬೇಕು. ನಿಮಗ್ ಕೊಟ್ಟಿದ್ದು ಎಷ್ಟು ಕೊಟ್ಟಿರ್ತಾರ ಅಷ್ಟು. ಇವಾಗ 156 ಕೊಟ್ರ 156 ಬರ್ದಿನ. ಇಲ್ಲಿ 210 ಕೊಟ್ರ 210, ಅಥವಾ 150 ಕೊಟ್ರ 150, 300 ಕೊಟ್ರ 300 ಹಿಂಗ್ ಬರೆಯೋದು. ಬರೋದು ಶುರುವಿಗೆ 2ರಿಂದ ಹೋಗ್ತಿತ್ತಂದ್ರ ಭಾಗಸ್ರಿ, ಇದ್ದಿದ್ದಿಲ್ಲ ಅಂದ್ರ 3ರಿಂದ, ಇದ್ದಿದ್ದಿಲ್ಲ ಅಂದ್ರ 5ರಿಂದ, ಇದ್ದಿದ್ದಿಲ್ಲ ಅಂದ್ರ 7ರಿಂದ ಹಿಂಗ. 2 7 14, 1 ಉಳಿತು 16 ಆಯ್ತು, 2 8 8 ಅದ. ಮತ್ 2ರಿಂದ ಭಾಗಸ್ರಿ, 2 3 6, 1 ಉಳಿತು 2 9 18. 2ರ ಮಗ್ಗಿಯೊಳಗ ಬರಲ್ಲ, ಇದು ಬರಲ್ಲ ಅಂದ್ರ 3 ತೋಳನ. 3 1 3, 3 3 9, 13 ಅವಿಭಾಜ್ಯ ಸಂಖ್ಯೆ. ಇದು 13 1 ಅಂತ ಬರ್ಕೊಳ್ಳೋಣ. ಇವು ಹೆಂಗ ಬರೀಬೇಕು ಅಂದ್ರ 1 2 2 2 ಅಲ್ಲಿ 2ರ ಘಾತ 2 2 ಇವು, ಅದಕ್ಕೆ 2ರ ಘಾತ 2. ಇದು 3 1 ಉಳಿತು, 3ನೇದ್ದು ಅದೊಂದು ಬರದೆವು. ಇದು 13 1 ಉಳಿದದ, 13 ಅಂತ ಬರದೆವು. ಈ ರೀತಿಯಾಗಿ ಉತ್ತರ ಎಲ್ಲದ ನೋಡ್ಕೊರೆಯೋದು. ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ ಡಿ ಅಂತ ಬರೋದು 2ರ ಘಾತ 2 ಇಂಟು 3 ಇಂಟು ಎಷ್ಟು ಅಂದ್ರ 13 ಅಂತ. ನೋಡಿ ಇಲ್ಲಿ ಪಿ ಆಫ್ ಇದ ಬೆಲೆ 8ನೇದ್ದು ಈ ಮಾಡೆಲ್ದಲ್ಲಿ ಅನೇಕ ಸಲ ವಾರ್ಷಿಕ ಪರೀಕ್ಷೆಗೆ ಕೇಳಿರುವ ಪ್ರಶ್ನೆ ಇದು. ಆದ್ರೆ ಇದು ಬದಲಾಗಿರ್ತದೆ ಅಷ್ಟೇ. ನಮ್ಮಲ್ಲಿ ಏನಾಗುತ್ತೆ, ವಿಶೇಷವಾಗಿ ಗಣಿತದಲ್ಲಿ ಮಾಡೆಲ್ ಸೇಮ್ ಇಟ್ಕೊಂಡಿರ್ತಾರ ಅವ್ರು. ಈ ನಂಬರ್ ಅಷ್ಟೇ ಬದಲು ಮಾಡಿರ್ತಾರೆ. ನಾವು 0.05 ಅಂತ ತಗೋತೀವಲ್ಲ, ಅವರು 0.02 ಅಂತ ತಗೋತಾನ, ಅಥವಾ 0.2 ಅಂತ ತಗೋತಾನ, ಅಥವಾ 0.08 ಅಂತ ತಗೋತಾನ ಅಷ್ಟೇ. ಅದ್ರ ಬಿಟ್ರೆ ಮತ್ತೇನು ಬದಲಾವಣೆ ಇಲ್ಲ. ಇದು ಹೆಂಗ ಬಿಡಿಸ್ತೀವಿ, ಆ ಪ್ರಶ್ನೆನೂ ಹಾಗನೇ ಬಿಡಿಸ್ಬೇಕು. ಇಲ್ಲಿ ಪಿ ಆಫ್ ಈಕ್ವಲ್ ಟು 0.05, ಪಿ ಆಫ್ ಈ ಬಾರ್ ಅಂತ ಕೊಟ್ಟನವ, ಅದರದ ಸಂಭವನೀಯತೆ ಎಷ್ಟು ಅಂತ. ಹಾಗಾದ್ರ ನಿಮ್ಮ ಫಾರ್ಮುಲಾ ಏನ್ ಬರುತ್ತೆ ಅಂದ್ರ ಪಿ ಆಫ್ ಇ ಬರುತ್ತೆ ಪ್ಲಸ್ ಪಿ ಆಫ್ ಇ ಬಾರ್ ಅಂತ ಬಂತು, ಈಕ್ವಲ್ ಟು 1. ಸಂಭವಿಸುವ ಘಟನೆ ಅದೇ ಸಮಯದಲ್ಲಿ ಸಂಭವಿಸಲಾರದ ಘಟನೆ ಎರಡೂ ಕೂಡ್ಕೊಂಡ್ರ ಉತ್ತರ ಎಷ್ಟಾಗತ್ತೆ, ಅದಕ್ಕ 1 ಇರುತ್ತೆ. ಇದು ರೂಲ್. ಇದು ಯಾವಾಗನೂ ನೆನಪಿಟ್ಕೋಬೇಕಿದು. ಪಿ ಆಫ್ ಇ ಮತ್ತು ಪಿ ಆಫ್ ಇ ಬಾರ್ ಇವೆರಡೂ ಕೂಡಿಸಿದ್ರ ಇವುಗಳ ಉತ್ತರ 1 ಇರುತ್ತೆ. ನಿಮಗಿಲ್ಲಿ ಏನ್ ಕೊಟ್ಟರ ಅಂದ್ರ ಪಿ ಆಫ್ ಇದ ಬೆಲೆ ಇಷ್ಟು ಅಂತ ಹೇಳಕತ್ತ, ನಾವು 0.05 ಅಂತ ಹೇಳ್ಯಾರ. ಇಲ್ಲಿ 0.05 ಪ್ಲಸ್ ಪಿ ಆಫ್ ಈ ಬಾರದ ಬೆಲೆ ಎಷ್ಟು ಅಂತ ಪ್ರಶ್ನೆ ಅದ, ಅದಕ್ಕ ಅದನ್ನೇ ಬರೆಯೋನು 1ಕ್ಕೆ 1. ಪಿ ಆಫ್ ಈ ಬಾರದ ಬೆಲೆ ಬೇಕು ಅಂದ್ರ ಪಿ ಆಫ್ ಈ ಬಾರ್ ಈಕ್ವಲ್ ಟು 1 ಬರೋದು, ಇದರ ಕಡೆ ಇದು ಸರಿಸ್ಬಿಡೋಣ. 0.05 1ರ ಕಡೆ ತಗೊಳ್ಳೋಣ, 0.05 ಆಗುತ್ತೆ. ಹೌದಾ? ಹಾಗಾದ್ರ ಪಿ ಆಫ್ ಈ ಬಾರದ ಬೆಲೆ ಎಷ್ಟಾಗತ್ತೆ, 1ರಾಗ ಇದಕ್ಕೆ ಕಳಿಬೇಕು. 1 ಅಂತ ಬರ್ಕೊಂಡು ಹಿಂಗ 0 ಹಾಕೊಳ್ಳೋದು. ಈ ಪಾಯಿಂಟ್ಕ್ಕ ಪಾಯಿಂಟ್ ತಗೊಳ್ಳೋದು. ಪಾಯಿಂಟ್ ಈಚೆ ಕಡೆ 0 ಅದ, ಪಾಯಿಂಟ್ ಮುಂದ್ಗಡೆ 0.5 ಅದ. ಇಷ್ಟು ಬರ್ಕೊಂಡು ಕಳಿಬೇಕು. 10ರಾಗ 5 ಹೋದ್ರ 5, 0ದಾಗ 1 ಕಳಿಲಿ ಬರಲ್ಲ, ಕ್ಯಾರಿ ತಗೋತೀವಿ. 10ರಾಗ 1 ಹೋದ್ರ 9, 1ರಾಗ 1 ಕಳೆದ್ರ 0. 0 ಪಾಯಿಂಟ್ ಎಷ್ಟು ಬತ್ತು, 9.5. 0.95. ಆಪ್ಷನ್ ಯಾವ್ದಾಗತ್ತೆ,
ಆಪ್ಷನ್ ಡಿ ಸರಿಯಾದದ್ದು ಅಂತ. ಆಪ್ಷನ್ ಡಿ 0.95. ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ. ಇದರ ಶೂನ್ಯತೆಗಳು ಬರೀರಿ ಅಂತ ಹೇಳ್ತಾನ. ಎಷ್ಟಾಗತ್ತೆ ಶೂನ್ಯತೆಗಳು ನೋಡ್ಬೇಕು ಅಂದ್ರ ದತ್ತ ಕೊಟ್ಟಿದ್ದ ಲೆಕ್ಕ ತಗೊಳ್ಳೋದು ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ ಕೊಟ್ಟರ. ಹೌದಾ? ಇದು ಎಕ್ಸ್ ಸ್ಕ್ವೇರ್ ಅದಂದ್ರ 4 ವರ್ಗ ಸಂಖ್ಯೆ ಅದ. ಎಷ್ಟರದ್ದು ವರ್ಗ ಸಂಖ್ಯೆ ಅದ ಅಂದ್ರ ಅದು 4 2ರ ವರ್ಗ ಸಂಖ್ಯೆ. 2ನ್ನ 2 ಸಲ ತಗೊಂಡ್ರ 4 ಬರುತ್ತಲ್ಲ. ಇದು ಏನ್ ಮಾಡ್ಬೇಕು ಅಂದ್ರ ನಿಮಗೊಂದು ಇಲ್ಲಿ ಸೂತ್ರ ಅದ ನೋಡ್ರಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಈ ಸೂತ್ರದಂತೆ ಇದು ವಿಸ್ತರಿಸ್ಬೇಕು ಅಷ್ಟೇ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಏನ್ ಬರುತ್ತೆ? ಎ ಪ್ಲಸ್ ಬಿ 1 ಬರುತ್ತೆ, ಎ ಮೈನಸ್ ಬಿ ಅಂತ 1 ಬರುತ್ತೆ. ಎ ಅಂದ್ರ ಎಷ್ಟು? ಎಕ್ಸ್, ಬಿ ಅಂದ್ರ ಎಷ್ಟು? 2 ಅಂತ. ಹಾಗಾದ್ರ ಇದನ್ನ ಈ ರೂಪದಲ್ಲಿ ಬರಿಬೇಕು ನಾವು. ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತದಲ್ಲ, ಇದನ್ನ ಈ ರೂಪದಲ್ಲಿ ಬರದ್ರ ಎಷ್ಟು ಬರುತ್ತೆ ಅಂದ್ರ 1 ಎಕ್ಸ್ ಪ್ಲಸ್ 2 ಅಂತ ಬಂತು. ಬಿದ ಬೆಲೆ 2 ಇಲ್ಲಿ ಎಕ್ಸ್ ಪ್ಲಸ್ 2 ಆಗುತ್ತೆ. ಇನ್ನೊಂದು ಏನಾಗುತ್ತೆ? ಎಕ್ಸ್ ಮೈನಸ್ 2 ಆಗುತ್ತೆ. ಹೌದಾ? ಶೂನ್ಯತೆಗಳು ಅಂತ ಕೇಳನಲ್ಲಿ. ಹಾಗಾದ್ರೆ ಎಕ್ಸ್ ಪ್ಲಸ್ 2 ಆ ನಂತರ ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಎಕ್ಸ್ ದ ಬೆಲೆ ಪ್ಲಸ್ 2 ಹೊರಗೆ ಹೋಗೋತ್ನಾಗ ಮೈನಸ್ 2 ಆಗುತ್ತೆ. ಎಕ್ಸ್ ದ ಬೆಲೆ ಮೈನಸ್ 2 ಏನಾಗುತ್ತೆ ಇಲ್ಲಿ? ಪ್ಲಸ್ 2. ಆದ್ದರಿಂದ ಶೂನ್ಯತೆಗಳು ಅಂತ ಬರೋದು ಯಾವ್ಯಾವು? ಇಲ್ಲಿ ಮೈನಸ್ 2 ಮತ್ತು ಇನ್ನೊಂದಲ್ಲ ಪ್ಲಸ್ 2 ಆಗಿವೆ ಅಂತ. ಶೂನ್ಯತೆಗಳು ಎಷ್ಟಾದವು ಅಲ್ಲಿ? ಮೈನಸ್ 2 ಮತ್ತು ಪ್ಲಸ್ 2 ಆಗುವಂತ. ತ್ರಿಕೋನಮಿತಿ ಅಂತ ತೆಗೆದುಕೊಂಡಾಗ ತ್ರಿಕೋನಮಿತಿಯಲ್ಲಿ 6 ಅನುಪಾತಗಳು ಬರ್ತವೆ. ಹೌದು? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಅಂತ 6 ಅದಾವೆ. ಸೈನ್ ಥೀಟಾ ಅಂತ ಬಂತು, ಕಾಸ್ ಥೀಟಾ ಅಂತ ಬಂತು, ಟ್ಯಾನ್ ಥೀಟಾ ಅಂತ ಬಂತು. ಮುಖ್ಯವಾಗಿದ್ದು 3. ಸೈನ್ ಥೀಟಾಕ್ಕ ಅಪೋಸಿಟ್ ಏನಿರುತ್ತೆ ಅಂದ್ರ ಕೋಶಕ್ ಥೀಟಾ ಇರುತ್ತೆ. ಕಾಸ್ ಥೀಟಾಕ್ಕ ಏನಿರುತ್ತೆ ಅಂದ್ರ ಶಕ್ ಥೀಟಾ ಇರುತ್ತೆ. ಟ್ಯಾನ್ ಥೀಟಾಕ್ಕ ಅಪೋಸಿಟ್ ಕಾಡ್ ಥೀಟಾ ಇರುತ್ತೆ. ಹೌದು? ಇದ್ರ 3ರಾಗ ಒಂದ್ ಯಾವ್ದೋ ಕೇಳಿರ್ತಾನ, ಬಹಳ ಸಲ ಕೇಳ್ಯಾರ ಇಂಥ ಪ್ರಶ್ನೆ. ಟ್ಯಾನ್ ಥೀಟಾ ಈಕ್ವಲ್ ಟು ಇಂತಿಷ್ಟು ಅಂತ ಕೊಟ್ಟು ಕಾಡ್ ಥೀಟಾದ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಅಥವಾ ಕಾಸ್ ಥೀಟಾದ ಬೆಲೆ ಇಷ್ಟು ಅಂತ ಕೊಟ್ಟು ಶಕ್ ಥೀಟಾದ ಬೆಲೆ ಎಷ್ಟು ಅಂತ ಕೇಳಿರ್ತಾನೆ. ಸೈನ್ ಥೀಟಾದ ಬೆಲೆ ಇವಾಗ ನಿಮಗ್ ಕೇಳ್ಯಾನಲ್ಲಿ. ಸೈನ್ ಥೀಟಾಕ್ಕ ಅಪೋಸಿಟ್ ಯಾವ್ದಿರುತ್ತೆ? ಕೋಶಕ್ ಥೀಟಾ ಇರುತ್ತೆ. ಆದ್ದರಿಂದ ಕೋಶಕ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾದ ಬೆಲೆ 3/5 ಆದ್ರ ಕೋಶಕ್ ಥೀಟಾದ ಬೆಲೆ ಅಪೋಸಿಟ್ ಆಗಿಬಿಡುತ್ತೆ. ಅದರ 5 ಅಪಾನ 3 ಆಗತ್ತೆ. ಬರ್ಕೊಳ್ರಿ. ಇಲ್ಲಿ 11 ಏನದ? ಮಸ ಕೊಟ್ಟಾರ ಅವ್ರು. 56, 49ರ ಮಸ ಎಷ್ಟು ಅಂತ ಹೇಳಿದ್ರು? 7 ಅಂತ ಕೊಟ್ಟಾರ ಅವ್ರೆ. ನಿಮಗೆ ಏನ್ ಮಾಡ್ಬೇಕದ? ಇವೇ ಸಂಖ್ಯೆ ಅದ ನೋಡ್ರಿ, ಬೇರೆ ಅಲ್ಲ. ಇಲ್ಲಿ 56 ಅದ, 56 ಅದ, 49 ಅದ, 49 ಅದ. ಇದ್ರದ ಲಸ ಎಷ್ಟು ಅಂತ ಕೇಳ್ತಾರ ಅವ್ರು. ಅವ್ರು ಕೊಟ್ಟಿದ್ದು ಏನ್ ಕೊಟ್ರಲ್ಲಿ? ಮಸ ಕೊಟ್ರು. ನಿಮಗ್ ಕೇಳದ್ ಏನ್ ಕೇಳ್ಯಾರ? ಲಸ ಕೇಳ್ಯಾರ. ಇವಾಗ ಲಸ ಕಂಡಿಡಿಬೇಕು ಅಂತಂದ್ರ ಎಲ್ ಅಂತ ಬರೀತೀವಿ. ಎಲ್ ಅಂದ್ರ ಲಸ ಎ ಇಂಟು ಬಿ ಅಂತ ಬರೀತೀವಿ. ಎ ಇಂಟು ಬಿ ಅಂದ್ರ ಇದು ಎ, ಇದು ಬಿ, ಇವೆರಡು ಗುಣಾಕಾರ ಆಗಿ ಅದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಅಂದ್ರ ದತ್ತ ಮಸಾದಿಂದ ಭಾಗಿಸ್ಬೇಕು. ಲಸ ಡೈರೆಕ್ಟ್ ಬಂದ್ಬಿಡುತ್ತೆ. ಹಂಗಾದ್ರ ಲಸ ಅಂದ್ರೇನು? ಲಘುತ್ತಮ ಸಾಮಾನ್ಯ ಅಪವರ್ತನ ಈಕ್ವಲ್ ಟು ಎಲ್ ಈಕ್ವಲ್ ಟು ಎದ ಬೆಲೆ 56 ಅಂತ ಕೊಟ್ಟಾರ. ಬಿದ ಬೆಲೆ 49 ಅಂತ ಕೊಟ್ಟಾರ. ಲಸ ಮಸ ಕೊಟ್ಟಾರಲ್ಲಿ. ಮಸ ಎಷ್ಟು ಕೊಟ್ರಲ್ಲಿ? 7 ಕೊಟ್ರು. 7ರಿಂದ ಇದಕ್ಕರೆ, 7ರಿಂದ ಇದಕ್ಕರೆ ಭಾಗಿಸ್ಬೇಕು. 7 1 7, 7 49 ಅಂತ ಹೇಳ್ತೀವಿ. ಹಂಗಾದ್ರ ಎಲ್ ಈಕ್ವಲ್ ಟು 56 ಇಂಟು 7. ಲಸ ಎಷ್ಟು ಬಂತು ಅಂದ್ರ 7 6 42, 7 5 35, 4
39. ಲಸ ಎಷ್ಟಾಗುತ್ತೆ ಇಲ್ಲಿ 392 ಅಂತ.